ಸ್ನೇಹಿತರೆ ನಮಸ್ತೆ. ನನ್ನ ಹೆಸರು ಸೋಮಶೇಖರ್ ಅಂತ, ಬೇಲೂರು. ನಾನು ಇದೇ ಹೊಸದುರ್ಗ ತಾಲೂಕಿನಲ್ಲಿ ನಮ್ಮ ತುಂಬ ಆತ್ಮೀಯರಾದ ರಘು ಅನ್ನೋರಿಗೆ ಅವರು ಸ್ವಲ್ಪ ಜಾಯಿಂಟ್ ಪ್ರಾಬ್ಲಮ್ ಆಗಿ ಬೆಡ್ ಪೇಷಂಟ್ ಆಗಿಬಿಟ್ಟಿದ್ರು. ಸುಮಾರು 2 ವರ್ಷದಿಂದ ಅವರು ಕೂತ ಜಾಗದಲ್ಲೇ ಅಥವಾ ಮಲಗಿದ ಜಾಗದಲ್ಲಿ ಹೇಳೋ ಮಟ್ಟದಲ್ಲಿ ಇರಲಿಲ್ಲ. ಇವರಿಗೆ ನಮ್ಮ ನೆಟ್ಸರ್ವ್ ಕಂಪ್ನಿದ ನ್ಯಾಚುರಮರ್ ಪೌಡ್ರ್ ಮತ್ತು ಜಾಯಿಂಟ್ ಕೇರ್ ಕ್ಯಾಪ್ಸೂಲ್ನ ಇವ್ರಿಗೆ ಟ್ರೀಟ್ಮೆಂಟ್ಗೆ ಅಂತ ಹೇಳಿ ನಾನು ಕೊಟ್ಟಿದ್ದೆ ಇವರಿಗೆ ಡಾಕ್ಟ್ರುಗಳು ಇವ್ರಿಗೆ ಆಗೋದೇ ಇಲ್ಲ, ನೀವು ಮನೆಗೆ ಹೋಗ್ಬಿಡಿ, ಇವರು ಎಷ್ಟು ದಿನ ಬದುಕಿರ್ತಾರೆ ಅಷ್ಟು ದಿನ ನೋಡ್ಕೊಳ್ಳಿ ಅಂತ ಹೇಳಿದ್ರಂತೆ. ನನಗೆ ತುಂಬ ಬೇಜಾರಾಗಿ ನಾನು ನಮ್ಮದು ಪೌಡ್ರು ಮತ್ತು ಟ್ಯಾಬ್ಲೆಟ್ಸ್ನ ಸಜೆಸ್ಟ್ ಮಾಡಿದೆ. ಅವರು ಯಾವ ಥರ ಬಳಸಿದ್ದಾರೆ, ಅದರಿಂದ ಏನು ಎಕ್ಸ್ಪೀರಿಯೆನ್ಸ್ ಆಗಿದೆ, ಜೊತೆಗೆ ಎಷ್ಟು ಥರ ವಾಸಿ ಆಗಿದೆ ಅಂತ ಅವ್ರ ಬಾಯಿಂದೆಲ್ಲ ಕೇಳೋಣ. ಅಮ್ಮ, ನಿಮ್ಮ ಹೆಸರು ಇನ್ನೊಮ್ಮೆ, ನಿಮ್ಮೂರು, ನಿಮ್ಮ ಹೆಸರು ಹೇಳಿ. ನನ್ನ ಹೆಸರು ಶ್ರೀದೇವಮ್ಮ. ಬಯಾಳ ಸಮುದ್ರ. ನಾವು ಹಾಸ್ಪಿಟ್ಲಿಗೆಲ್ಲ ಹೋದ್ವು. ಜೋರ ಮಾತಾಡಿ. ಹಾಸ್ಪಿಟ್ಲಿಗೆ ಹೋದ್ವು. ಹಾಸ್ಪಿಟ್ಲಲ್ಲಿ ಆಗೋದಿಲ್ಲಮ್ಮ, ನರ ಎಲ್ಲ ಹಿಡ್ಕೊಂಡ್ಬಿಟ್ಟಿದ್ದಾರೆ, ಕೈ ಕಾಲೆಲ್ಲ ಹಿಡ್ಕೊಂಡ್ಬಿಟ್ಟಿದ್ದಾರೆ. ನಿಮಗೆ ನೀವು ತಗೊಂಡೋಗ್ಬಿಡ್ರಿ ಮನೆಗೆ, ನಾನು ನೋಡಲ್ವ, ಎಕ್ಸ್ರ ತೆಗೀರಿ ಅಂತ ಕೇಳಿದೆ. ಆಗೋದಿಲ್ಲಮ್ಮ, ಕರ್ಕೊಂಡು ಹೋಗ್ಬಿಡ್ರಿ, ಇಲ್ಲಾಂದ್ರೆ ದೊಡ್ಡ ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ರಿ, ಇಲ್ಲಂತೂ ಆಗಲ್ಲ. ನಾನು 190 ವರ್ಷ ವಯಸ್ಸಾಗಿರೋರಿಗೆ ಕಾಪಾಡಿದ್ದೀನಿ, ನಡೆದಿದ್ದಾರೆ ನನ್ನ ಹತ್ರ. ಆದ್ರೆ ಇವನು ಮಾತ್ರ ನಾವು ಎಕ್ಸ್ರ ನೋಡಲ್ಲ, ಮನೆಗೆ ಕರ್ಕೊಂಡು ಹೋಗ್ಬಿಡ್ರಿ. ಅದಾಯ್ತು ಅಮ್ಮ. ನೀವು ಈ ಪೌಡ್ರ್ ಬಳಸಿದ್ಮೇಲೆ ನಿಮ್ಗೆ ಏನು ಅನ್ಸುತ್ತಮ್ಮ? ಈ ಬೇರೆಯವ್ರಿಗೆ ನಾವು ಕರ್ಕೊಂಡು ಮನೆಗೆ ಹಾಕೊಂಡು ದೇವರಾಗಿ ನೀವು ಬಂದ್ರಿ. ನೀವು ಬಂದ್ಮೇಲೆ ನಿಮ್ಗೆ ವಿಷಯ ಹೇಳ್ದೆ ನಾನು, ಹಿಂಗಾಗ್ಬಿಟ್ಟಿದ್ದು ಸೇಕ್ರಿ, ಏನ್ ಮಾಡೋದು, ಸಾಯಂಗಿಲ್ಲ ಬದುಕಂಗಿಲ್ಲ, ಹಿಂಗಾಗ್ಬಿಟ್ಟಿದೆ ಅಂತ ಗೋಳಾಡ್ದೆ. ಅವಾಗ ನೀವು ಪೌಡ್ರು ಮಾತ್ರೆ ಕಳಿಸಿದ್ರಿ. ಕಳಿಸಿದ್ಮೇಲೆ ನೀವು ಹೇಳ್ದಂಗೆ ಬೆಳಗ್ಗೆ ಒಂದು ಮಾತ್ರೆ, ಸಾಯಂಕಾಲ ಒಂದು ಮಾತ್ರೆ ಕೊಡ್ತಿದ್ದೀವಿ. ಆಮೇಲೆ ಮುಲಾಮ್ ಕಳಿಸಿದ್ಯಾ, ಅದು ಹಾಕ್ತಿದ್ದೀವಿ, ಪೇನ್ ಕ್ರೀಮು. ಆಮೇಲೆ ಔಷಧಿ ಕುಡಿತಿದ್ದಾರೆ ಹಾಲಿನಲ್ಲಿ, ಡೈಲಿ ಹಾಲಿನಲ್ಲಿ ಪೌಡ್ರ್ ಕುಡಿತಾ ಇದ್ದಾರೆ, ಕುಡಿಸ್ತೀವಿ. ಸರಿಮ್ಮ, ಈಗ ನೀವು ನಿಮ್ಮ ಮಗನ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಮಗನ ಬಗ್ಗೆ ಈಗ 80% 90-80% ನನ್ನ ಮಗ ನಡೀತಿದ್ದಾನೆ. ಈಗ ಎಷ್ಟು ದಿವಸದಿಂದ ಯೂಸ್ ಮಾಡಿದ್ರೆ ನಿಮಗೆ ರಿಸಲ್ಟ್ ಬಂದಿದೆ? 2 ತಿಂಗಳಾಯ್ತು. 2 ತಿಂಗಳಾಯ್ತಾ? ಈಗ ಸಂಪೂರ್ಣ ನಿಮ್ಮ ಮಗ ಹುಷಾರಾಗ್ತಂತ ನಂಬಿಕೆ ಇದೆಯಾ? ನಂಬಿಕೆ ಇದೆ. ಆ ಹುಡುಗನ ಮೇಲೆ ನಾವು ನಂಬಿಕೆ ಇಟ್ಟಿದ್ವಿ. ಈಗ ನಮ್ಮ ಹುಡುಗನಿಂದಲೇ ವಾಸಿ ಆಗ್ತಾನೆ ಅಂತ ಈಗ ನಮ್ಮ ಮೇಲೆ, ನಮ್ಮ ಕಂಪ್ನಿ ಮೇಲೆ ನಿಮಗೆ ನಂಬಿಕೆ ಜಾಸ್ತಿ ಇದೆ. ಯಾರಿಗೆ ಬೇಕಾದ್ರು ನಮ್ಗೆ ತುಂಬಾ ನಂಬಿಕೆ ಇದೆ. ಯಾರಿಗೆ ಬೇಕಾದ್ರು ಹೇಳ್ಬೋದು, ನೀವು ಧೈರ್ಯವಾಗಿ ಬಳಸಿ ಅಂತ ಹೇಳ್ಬೋದು. ಬೇರೆ ಬೇಕಿದ್ರೆ ಇಂಥರ ಆದಾಗ ನಾನು ಕೂಡ ಫೋರ್ಚೇರ್ ಮಾಡಿ ಹೇಳ್ತೀನಿ. ರಘು, ನಿಮ್ಮ ಅಭಿಪ್ರಾಯ ಹೇಳಿ. ಹಾಗೆ ದಯವಿಟ್ಟು ನಾನು ನಮಸ್ಕಾರ. ಆಯ್ತು, ಒಳ್ಳೆದಾಗಿ. ಸ್ನೇಹಿತರೆ, ಜೋರ ಮಾತಾಡಿ. ಡಾಕ್ಟ್ರು ನರಗಳು ಟ್ರಕ್ ಆಗಿದ್ದಾವೆ, ಬಿದ್ದು ನೋವಾಗಿದೆ, ರಾಡ್ ಹಾಕಿದ ಮೇಲೆ ಅಂತ ಹೇಳಿದ್ರು. ಅದೇ ಮನೋರೋಗದಿಂದ ಹಾಸಿಗೆ ಹಿಡಿದೆ, ಹುಷಾರಾಗಲಿಲ್ಲ. ಅವರು ಟ್ರೀಟ್ಮೆಂಟ್ ಕೊಟ್ಟರು, ಹುಷಾರಾಗಲಿಲ್ಲ. ಅದಾದ ನಂತರ ನಮ್ಮ ಸ್ನೇಹಿತರ ಹತ್ರ ಇದು ತಗೊಂಡ್ಮೇಲೆ ಇತ್ತೀಚೆಗೆ ಸ್ವಲ್ಪ ನಾನು ನಡೆಯಂಗಾಗಿದ್ದೀನಿ, ಎದ್ದು ಕುಂತ್ಕೊಂತೀನಿ. ಯಾರೇ ಬೇಕಾದರೂ ಇದನ್ನ ಯೂಸ್ ಮಾಡಿ ಧೈರ್ಯವಾಗಿ ಬಳಸ್ಬೋದು ಅಂತ ಹೇಳ್ತೀರಿ. ಬಳಸಿ. ನಿಮಗೆ ಸ್ವಲ್ಪ ಟೈಮ್ ತಗೊಳುತ್ತೆ, 3-4 ತಿಂಗಳು 5 ತಿಂಗಳು ಟೈಮ್ ತಗೊಳುತ್ತೆ, ನಿಮ್ಮನ್ನ ಎಪ್ಸುತ್ತೆ. ದಯವಿಟ್ಟು ಸ್ನೇಹಿತರೆ ಇದನ್ನು ಯೂಸ್ ಮಾಡಿ. ಯಾರೇ ಆಗಲಿ, ಯಾವ ನರಗಳು ತೊಂದರೆ, ಇನ್ನೊಂದು ಮೂಳೆ ತೊಂದರೆ ಇದ್ದವರು ಯೂಸ್ ಮಾಡಿ, ನಿಮ್ಗೆ ಅನುಕೂಲ ಆಗುತ್ತೆ. ನನಗೆ ಅನುಕೂಲ ಆಗ್ತಾ ಇದೆ. ಎದ್ದು ನಾನು ಓಡಾಡಿದ್ಮೇಲೆ ಮತ್ತೊಂದು ವಿಡಿಯೋದಲ್ಲಿ ನಾನು ಕಾಣ್ತೀನಿ. ನಿಮಗೆ ಕಾನ್ಫಿಡೆನ್ಸ್ ಬಂದಿದೆ, ನಾನು ಬಳಸ್ತೀನಿ ಅಂತೇಳಿ. ನಾನು ಬಳಸ್ತಾ ಇದ್ದೀನಿ, ನೀವು ಬಳಸಿ, ಒಳ್ಳೆಯದಾಗುತ್ತೆ. ಓಕೆ, ಥ್ಯಾಂಕ್ ಯು ಸರ್. ನೋಡಿ ಸ್ನೇಹಿತರೆ, ನಾವೆಲ್ಲರೂ ಹೇಳೋದಿಷ್ಟೇ, ನಮ್ದು ಯಾವುದೇ ಪ್ರಾಡಕ್ಟ್ ನೀವು ಬಳಸಿ, ಎಕ್ಸಲೆಂಟ್ ರಿಸಲ್ಟ್ ಇದೆ. ನಾವು ನಮ್ಮ ಪ್ರಾಡಕ್ಟ್ನ ಒಂದ್ಸರಿ ಬಳಸದೆ ಯೂಸ್ ಮಾಡಿದ್ರೆ ನಾವು ರಿಸಲ್ಟ್ ಕೊಡ್ಲಿಕ್ಕೆ ಹೇಳೋಕ್ಕಾಗಲ್ಲ. ಯಾರಲ್ಲಾದರೂ ಹೇಳೋದಿಷ್ಟೇ, ದಯಮಾಡಿ ಬಳಸಿ ರಿಸಲ್ಟ್ ನೋಡಿ ನೀವು ಇನ್ನೊಬ್ರಿಗೆ ಹೇಳಿ ಅಂತೇಳಿ ನಾನು ಎಲ್ಲರಿಗೂ ಒಳ್ಳೇದು ಹೇಳಿ ನಾನು ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು, ಆಲ್ ದಿ ಬೆಸ್ಟ್.